ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತೀರ್ಕೊಳ್ಳೋದು ಇಷ್ಟೊಂದು ತಲೆನೋವು ಕೆಲಸ ನಾನು ಗೊತ್ತಿರ್ಲಿಲ್ಲ ಕಣವ. ಮಾಡಕ್ ಬರ್ದಿರೋ ಕೆಲಸನ ಮಾಡಕ್ ಹೋದ್ರೆ ಕಷ್ಟನೇ ಆಯ್ತದೆ ನಂಜವ್ವ. ಜನ ಎಲ್ಲ ದಂಗೆ ಎದ್ದಿದ್ ನೋಡಿ ಇವತ್ತು ನಿಮಗೆ ಧರ್ಮದೆಡ್ ಬೀಳುತ್ತೆ ಅನ್ಕೊಂಡೆ. ಜಸ್ಟ್ ಮಿಸ್ ಆದ್ರಿ. ನನಗೆ ಅದಂತ ಗೊತ್ತು ಗೌರವ. ಅದೇ ನಾನು ಯಾಕೆ ಇಲ್ದಿರೋದಕ್ಕೆ ವಿಸಬರಿ ಮಾಡಿ ಕಂಡರ್ತಾವ ಪೆಟ್ಟು ತಿನ್ಬೇಕು ಹೇಳು. ಅದಕ್ಕೆ ನಂಜವ್ವ, ಅವತ್ತು ನೀವು ಕೇಳ್ಕೊಂಡಾಗ ನಿಮ್ಮ ಆಸೆನ ಪೂರೈಸಕ್ಕೆ ನಾವು ಅವತ್ತು ಆಟಂದು ಯೋಚನೆ ಮಾಡಿದ್ದು. ಏನೋ ನೀವು ಆಸೆ ಪಟ್ರಲ್ಲ ಅಂತ ನಾವು ಮುಂದಿಂತು ಎಲ್ಲ ನೋಡ್ಕೊಂಡ್ರೆ ನೀವು ಈ ಥರ ಎಡವಟ್ ಕೆಲಸ ಮಾಡ್ಕೊಂಡ್ಬಿಟ್ರಲ್ಲ. ಜನಗಳನ್ನ ನಿಭಾಯಿಸೋದು ಆಟೊಂದು ಸುಲಭದ ಕೆಲಸ ಅಲ್ಲ ನಂಜವ್ವ. ಅದಕ್ಕೆ ಅಂತ ಗತ್ತು ಗಾಂಭೀರ್ಯ ಎಲ್ಲ ಇರಬೇಕಾಯ್ತದೆ. ಬಂಗಾರಮ್ಮವರಲ್ಲಿ ನೀವಲ್ಲಿ ಇನ್ನೊಂದ್ಕಿತ ಬಂಗಾರದ ಕುರ್ಚಿ ಮೇಲೆ ಕುತ್ಕೊಳ್ಳೋ ಆಸೆ ಇಟ್ಕೋಬೇಡಿ ನಂಜವ್ವ. ನಿಮ್ಗೆ ಅದೆಲ್ಲ ಆಗ್ಬರಕ್ಕಿಲ್ಲ. ಅವ್ವ ಇರಂಗಿರಾಡ್ತಿರೋ ಮಾತು ಕೇಳ್ತಿದ್ರೆ ಎಲ್ಲ ಸೆಟ್ ಮಾಡ್ಕೊಂಡಿರಂಗಾಯ್ತಲ್ಲ. ಏನ್ ಯೋಚನೆ ಮಾಡ್ತಿದ್ದೀರಾ? ಮತ್ತೆ ತೀರ್ಪು ಕೊಡ್ಬೇಕಾ? ಬೇಡಪ್ಪ, ತೀರ್ಪು ಕೊಡೋ ಇಸೇನೆ ಬೇಡ. ನಾನೇ ಯಾಕೆ ಹಾಳ ಜನಗಳ್ತ ಬೈಸ್ಕೊಳ್ಳಿ ಅಂತದವ್ರು ನನ್ಗೆ ಯಾಕೆ? ಆ ಬಂಗಾರ ಮನೆ ಎಲ್ಲ ನೋಡ್ಕೊಳ್ಳಿ. ನಂಜವ್ವ, ಯಾರಂದ್ರು ಮತ್ತೆ ಆ ಕಡೆಗೆ ಹೋಯ್ತಿದಿರಲ್ಲ. ಹೆಂಗೂ ಇಲ್ಲಿ ಗಂಟೆ ಬಂದಾಯ್ತಲ್ಲ, ಹಂಗೆ ಆ ಬಂಗಾರ ಮುಂದೆ ಮಾತಾಡ್ಸ್ಕೊಂಡು ಹೋಮ ಅಂತ. ಅಯ್ಯ, ಯಾರು ತಲೆ ಕೆಡ್ಸ್ಕೊಬಿಡಿ, ನಾ ಯಾವುದನ್ನು ಬಾಯಿ ಬಿಡಕ್ಕಿಲ್ಲ. ಆ ಬಂಗಾರ ಮನೆ ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಯ್ತೀನಿ ನಾಟಯ್ಯ. ಬಂಗಾರ, ಓ ನಂಜವ್ವ, ಬಾಬಾ ಹೆಂಗಿದೀಯಾ? ನಾ ಸಂದಾಕಿವ್ನಿ. ಇಷ್ಟು ದೂರ ಬಂದ್ಬಿಟ್ಟಿದೀಯಾ? ಬೀಗರು ಸರ್ ತಪ್ಪು ಮಲ್ಕೊಂಡಾಗ ನೋಡ್ಕೊಂಡು ಹೋಗೋದು ನಮ್ಮ ಧರ್ಮ. ನೀ ಮಾತಾಡೋದು ನೋಡಿದ್ರೆ ನಾ ಯಾಕಾರ ಬಂದೇನೋ ಅನ್ನಂಗದೆ. ಅಯ್ಯಯ್ಯ, ನಾನು ಹಂಗೆ ಹೇಳಿಲ್ಲ ನಂಜವ್ವ. ನೀನು ಬಂದಿದ್ದು ಸ್ಯಾನೆ ಖುಷಿ ಆಯ್ತು ನನಗೆ. ಅದು ಗುಳಿಗೆ ತಕ್ಕತಿನಲ್ಲ, ಸ್ಯಾನೆ ಕಣ್ಣು ಎಳಿತದೆ, ದಾವ್ರ ಆಯಿತು, ಅದಕ್ಕೆ ನೀರು ಕುಡಿಯಮ್ಮ ಅಂತೆ. ಇರ್ಲಿ ಇರ್ಲಿ, ತೊಂದರೆ ಆಯ್ತು ಏನು? ಅಯ್ಯೋ ಹಂಗಲ್ಲ ಏನೂ ಇಲ್ಲ ನಂಜವ್ವ. ನಾ ಬತ್ತಿದಂಗೆ ನೀನು ಪಾಪ ಮಾಡ್ಕೊಂತೀಯ ಅನ್ಕೊಂಡಿದ್ದೆ ಬಂಗಾರ. ಆದ್ರೆ ನೀನು ಬಾಯ್ ತುಂಬ ಮಾತಾಡ್ತಿದ್ಯಲ್ಲ, ನಂಗೆ ಸಾನೆ ಸಂತೋಷ ಆಯಿತು ಬಂಗಾರ. ನಂಜವ್ವ, ಯಾವಾಗ ನಾನು ಒಡ್ಬಿಡ್ತವಳೆ ನಾನು ಕತ್ಕೊಯ್ಯೋ ಪ್ರಯತ್ನ ಪಟ್ಲೋ ಆಗಲೇ ಈ ದ್ವೇಷ ಕೋಪ ಇವಕ್ಕೆಲ್ಲ ಏನೂ ಅರ್ಥ ಇಲ್ಲ ಅನ್ನೋದನ್ನ ನಾನು ಅರ್ಥ ಮಾಡ್ಕೊಂಬಿಟ್ಟೆ. ಏನು ಮಾಡೋಕ್ಕಾಯ್ತದೆ ಬಂಗಾರ? ಕೆಲವು ಸಂದರ್ಭಗಳು ನಮ್ಮನ್ನು ಬದಲು ಮಾಡಬೇಕು ಅಂತಲೇ ಕಟ್ಟಿಸ್ತವೆ. ಈಗ ನಾನು ಅಟ್ಟಯ್ಯ, ನಾನೀಗ ಹಿಂದಿನ ನಂಜಮ್ಮ ಅಲ್ಲ, ಸಹನೆ ಬದಲಾಗಿವ್ನಿ. ಒಳ್ಳೆಯದು ನಂಜವ್ವ. ಈ 3 ದಿನದ ಬದುಕಿಗೆ ದ್ವೇಷ ಅನ್ನೋ ಬಣ್ಣ ಬಳಿಯೋದಕ್ಕಿಂತ ಪಿರುತಿ ಅನ್ನೋ ಬಣ್ಣ ಬಳಿದ್ರೆ ಜೀವನ ಸುಂದರವಾಗಿ ಕಾಣ್ತದೆ. ನೀವು ಹೇಳ್ತಿರೋದು ದಿಟ್ಟವೇ ಬಂಗಾರ. ಆದರೆ ಇದನ್ನ ನಾನು ಹೇಳಿದ್ದಲ್ಲ, ನನ್ನ ಸೊಸೆ ಸ್ನೇಹ ಕಲಿಸಿದ್ದು. ಸೊಸೆ ಅಂತಿದ್ದಂಗೆ ಕೆಂಪಿಗೆ ಬಂತು ನೋಡು. ನಾ ಹಿಂಗೆ ಹೇಳ್ತೀನಿ ಅಂತ ಕಾಸಿ ಮಾಡ್ಕೋಬೇಡ. ನಿನ್ನ ಸೊಸೆ ಊರಿಗೆ ಉಪಕಾರಿಯಾದವಳು. ಇದ್ರ ಗಾಸಿ ಮಾಡ್ಕೊಳ್ಳೋದು ಯೋನೈತೆ ನಂಜವ್ವ. ನನ್ನ ಸೊಸೆ ನನಗಿಂತ ಹೆಸರು ಮಾಡೋಳೆ, ಅದ್ಮ್ಯಾಕೆ ಇದು ಖುಷಿ ಪಡೋ ಇಸಿ ಅಲ್ವೇ? ನಿನ್ನ ಸೊಸೆ ನಿನಗಿಂತ ಸಹನೆ ಹೆಸರು ಮಾಡಿರೋದು ಖುಷಿ ಸೇನೆಯ. ಆದರೆ ಹೆಚ್ಚು ದಿನ ಮುಂದುವರ್ಸ್ಕೊಂಡು ಹೋಗ್ನಿಲ್ವಲ್ಲ,
ಅದೇ ಬೇಸರದ ವಿಷಯ. ನಂಜಮ್ಮ ಹೋಗಿ ಊಟದಾಯ್ತಲ್ವೇ, ಇನ್ನೂ ಬರ್ಲಿಲ್ವಲ್ಲ? ನಂಗೆ ಯಾಕೋ ಅವ್ರೊಬ್ರನ್ನ ಕಳಿಸಿ ತೆಪ್ ಮಾಡ್ಬಿಟ್ಟೆ ಅನಿಸ್ತೈತೆ. ಅಕ್ಕ, ಅಪ್ಪಿ ತಪ್ಪಿ ಅಮ್ಮವ್ರ ಹತ್ರ ಅಕ್ಕನ ವಿಚಾರ ಬಾಯ್ ಬಿಟ್ಬಿಟ್ರೆ? ಅತ್ತೆನ ನಂಬಕ್ಕಾಗಲ್ಲ, ಹೇಳಿದ್ರು ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.